ಎಲ್ಲರನ್ನೂ ವಯಸ್ಸಾಗಿರೋರನ್ನ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಬೋರ್ಡು ತೋರಿಸ್ತಿರ್ತಾರೆ ದೃಷ್ಟಿ ಕೇಂದ್ರ. ದೃಷ್ಟಿ ಕೇಂದ್ರ ಅಂದರೆ ಗೊತ್ತಾಯ್ತಾ ಏನಂತ ಹೇಳ್ಬಿಟ್ಟು ಕಣ್ಣಿನ ದೃಷ್ಟಿ. ಎಲ್ಲರಿಗೂ ಕಣ್ಣು ತುಂಬ ಇಂಪಾರ್ಟೆಂಟ್ ಅಲ್ವಾ, ತುಂಬ ಮುಖ್ಯ ಅಲ್ವಾ. ಅದಕ್ಕೆ ಎಲ್ಲರೂ ಹೇಳ್ತಾರೆ ಸತ್ತರೆ ಕಣ್ಣು ದಾನ ಮಾಡಿ, ಮಣ್ಣು ಮಾಡಬೇಡಿ, ನೇತ್ರದಾನ ಮಹಾದಾನ ಅಲ್ಲೋಗಿ ಅಲ್ಲಿ ಲಿಫ್ಟ್ ಹತ್ರ ಅಂತೆಲ್ಲರೂ ಹೇಳ್ತಾರಲ್ಲ, ಅದು ನಿಜ ಅಲ್ವಾ, ತುಂಬ ಮುಖ್ಯ ಅಲ್ವಾ, ತುಂಬ ನಿಜ ಅಲ್ವಾ, ತುಂಬ ಸತ್ಯವಾದ ಮಾತಲ್ವಾ. ನಾನು ಹೇಳ್ತೀನಿ, ದಯವಿಟ್ಟು ಎಲ್ಲರೂ ಕಣ್ಣು ದಾನ ಮಾಡಿ. ಹಾಗಂತ ಬದುಕಿರೋವಾಗಲೇ ಎಲ್ಲರೂ ದಾನ ಮಾಡಬೇಡಿ, ಸತ್ತ ಮೇಲೆ ದಾನ ಮಾಡಿ. ಇದು ಏನಪ್ಪ ಇದು ವಿಡಿಯೋ ಏನೋ ತೋರಿಸ್ತಾ ಇದ್ದೀನಿ, ಏನೇನೋ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಇದು ಒಂದು ಟ್ರಸ್ಟ್ ಅಂದರೆ ಟ್ರಸ್ಟ್ ಅಲ್ಲಲ್ಲಿ ಕ್ಯಾಂಪ್ ಹಾಕ್ತಾರಲ್ಲ, ದೃಷ್ಟಿಗೆ ಕಣ್ಣು ಚೆಕಪ್ ಮಾಡೋದಕ್ಕೆ ಫ್ರೀ ಸರ್ಜರಿ ಮಾಡ್ತೀವಿ ಅಂತೇಳ್ಬಿಟ್ಟು ಆ ಥರದ್ದೊಂದು ಇದು ಹಾಸ್ಪಿಟಲ್ ಇದು. ಈ ಹಾಸ್ಪಿಟಲ್ ಇರೋದು ಹೊಸಕೆರಳಿನಲ್ಲಿ. ಇಲ್ಲಿ ಫ್ರೀಯಾಗಿ ಕಣ್ಣು ಸರ್ಜರಿ ಮಾಡ್ತಾರೆ. ಯಾರ್ಯಾರ ಹತ್ರ ದುಡ್ಡಿರಲ್ಲ, ಯಾಕೆಂದರೆ ಇವಾಗ ಪ್ರೈವೇಟ್ಗೆಲ್ಲ ಹೋಗಬೇಕಂದ್ರೆ ಕಣ್ಣು ಸರ್ಜರಿ ಮಾಡೋಕ್ಕೆ 25ರಿಂದ 50 ಲಕ್ಷ ಎಷ್ಟೆಷ್ಟು ತೊಗೋತಾರೆ. 30, 15 ಎಷ್ಟಾದರೂ ಹೋಗಲಿ. ಒಂದು ಕಣ್ಣು ಸರ್ಜರಿ ಮಾಡೋದಕ್ಕೆ 15,000 ರೂಪಾಯಿಂದ 20,000 ರೂಪಾಯಿ 30,000 ರೂಪಾಯಿವರೆಗೂ ಬೇಕಾಗುತ್ತೆ, ಖರ್ಚಾಗುತ್ತೆ. ಆದರೆ ಇಲ್ಲಿ ಫ್ರೀಯಾಗಿ ಮಾಡ್ತಾರೆ. ಯಾರ್ಯಾರು ಬಡವರಿದ್ದೀರೋ, ಯಾರ್ಯಾರ ಹತ್ರ ಬಡವರೇ ಮಾಡಿಸ್ಬೇಕಂತೇನಿಲ್ಲ, ಶ್ರೀಮಂತರು ಆಗಲಿ, ಯಾರ್ಯಾರ ಹತ್ರ ದುಡ್ಡಿಲ್ವೋ, ಯಾರ್ಯಾರ ಹತ್ರ ದುಡ್ಡು ಇರಲ್ಲ, ಆದರೂ ಕಣ್ಣಿನ ಸಮಸ್ಯೆ ಇರುತ್ತೆ, ಫ್ರೀಯಾಗಿ ಎಲ್ಲಿ ಮಾಡ್ತಾರೆ. ಕ್ಯಾಂಪ್ ಹಾಕಿದಾಗಲೇ ಹೋಗ್ಬೇಕು. ಕ್ಯಾಂಪ್ ಹಾಕೋದು ನಮ್ಗೆ ಗೊತ್ತಾಗಲ್ಲ, ಎಲ್ಲೆಲ್ಲೋ ಹಾಕ್ತಾರೆ ಅಂತ ಅಂದ್ಕೊಳ್ಳೋರೆಲ್ಲ ಈ ಹಾಸ್ಪಿಟಲ್ಗೆ ಹೋಗಿ. ಕ್ಯಾಂಪಿಂದನೇ ಹೋಗ್ಬೇಕಂತೇನಿಲ್ಲ, ಹಾಗೆ ಹೋದ್ರೂ BPL ಕಾರ್ಡ್ ಇತ್ತು ಅಂದರೆ ಹಾಗೆ ಹೋದ್ರೂ ಇಲ್ಲಿ ಫ್ರೀಯಾಗಿ ಕಣ್ಣು ಸರ್ಜರಿ ಮಾಡ್ತಾರೆ. BPL ಕಾರ್ಡ್ ಇಲ್ಲ ಅಂದ್ರೂ ಇಲ್ಲಿ ಫ್ರೀಯಾಗಿ ಸರ್ಜರಿ ಮಾಡ್ತಾರೆ. ನಿಮ್ಮ ಹತ್ರ 1 ರೂಪಾಯಿ ದುಡ್ಡು ತೊಗೊಳ್ಳೋದು. ಈ ಹಾಸ್ಪಿಟಲ್ ಇರೋದು ಹೊಸಕೆರಳ್ಳಿ ದೃಷ್ಟಿ ಕೇಂದ್ರ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ ಹೆಸರು. ಯಾರ್ಯಾರಿಗೆ ಕಣ್ಣಿನ ಸರ್ಜರಿ ಅವಶ್ಯಕತೆ ಇದೆ, ಪ್ರೈವೇಟಲ್ಲಿ ತೋರಿಸ್ಕೊಳ್ಳೋ ಅಷ್ಟು ದುಡ್ಡಿಲ್ಲ, ನಮಗೆ ಫ್ರೀಯಾಗಿ ಕಣ್ಣು ಸರ್ಜರಿ ಆಗಬೇಕು ಅಂತ ಯಾರ್ಯಾರು ಇದ್ದೀರೋ ಅಂಥವ್ರಿಗೆ ಈ ವಿಡಿಯೋ ತುಂಬ ಉಪಯೋಗ ಆಗುತ್ತೆ. ಇಲ್ಲ ವಿಡಿಯೋ ಯಾರ್ಯಾರು ನೋಡ್ತೀರೋ, ನಿಮ್ಗೆ ಗೊತ್ತಿರೋರು ಯಾರಾದರೂ ಕಣ್ಣು ಸರ್ಜರಿ ಮಾಡೋರು ಇರಿದ್ರೆ ಅವ್ರಿಗೆ ಈ ಹಾಸ್ಪಿಟಲ್ ಗೊತ್ತಿಲ್ಲ ಅಂದರೆ ಅವ್ರಿಗೆ ನೀವು ಹೇಳಿ, ಈ ವಿಡಿಯೋನಲ್ಲಿ ಹಾಸ್ಪಿಟಲ್ ಹೊಸಕೆರಳಿನಲ್ಲಿ ವಿಠಲ್ ದೃಷ್ಟಿ ಕೇಂದ್ರ ಅಂತ ಇದೆ. ಅಲ್ಲಿ ಫ್ರೀಯಾಗಿ ಕಣ್ಣು ಸರ್ಜರಿ ಮಾಡ್ತಾರೆ. ಮೊದಲನೇದಾಗಿ 1 ಕಣ್ಣು ಮಾಡ್ತಾರೆ, ಆಮೇಲೆ ನಂತರ 1 ವಾರ 2 ವಾರ ಇಲ್ಲ 1 ತಿಂಗಳು ಗ್ಯಾಪ್ ಕೊಟ್ಟು ಇನ್ನೊಂದು ಕಣ್ಣು ಮಾಡ್ತಾರೆ. ಯಾಕೆಂದರೆ 2 ಕಣ್ಣು ಪ್ರಾಬ್ಲಮ್ ಇದ್ದರೆ ಮಾತ್ರ. ಒಬ್ಬೊಬ್ಬರಿಗೆ ಒಂದೇ ಕಣ್ಣು ಪ್ರಾಬ್ಲಮ್ ಇದ್ದರೆ ಒಂದೇ ಕಣ್ಣು ಸರ್ಜರಿ ಮಾಡ್ತಾರೆ. ನಿಮಗೆ ಯಾರ್ಯಾರಿಗಾದ್ರೂ ಈ ವಿಡಿಯೋ ಅವಶ್ಯಕತೆ ಇದ್ದರೆ ಖಂಡಿತ ಶೇರ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅವ್ರಿಗೆ ತೋರಿಸಿ. ಇಲ್ಲೆಲ್ಲ ನೋಡಿ ತುಂಬ ವಯಸ್ಸಾಗಿರೋರೇ ಬಂದಿದ್ದಾರೆ, ಆದರೆ ಅವ್ರ ಹತ್ರ ಎಲ್ಲ ಯಾರ ಹತ್ರನೂ ದುಡ್ಡಿಲ್ಲ, ಆದರೂ ಇಲ್ಲಿ ಫ್ರೀಯಾಗಿ ಸರ್ಜರಿ ಮಾಡ್ತಾರೆ. ಅಂದರೆ ಇವರು ಫಸ್ಟು ಕ್ಯಾಂಪ್ ಹಾಕಿರ್ತಾರೆ, ಆ ಕ್ಯಾಂಪಲ್ಲಿ 1 ನಂಬರ್ ಕೊಟ್ಟಿರ್ತಾರೆ. ಇಲ್ಲಿ ಬಂದಿರೋರೆಲ್ಲ ಒಂದೇ ಕಡೆಯಿಂದ ಬಂದಿರೋರೆಲ್ಲ ಎಲ್ಲೆಲ್ಲಿ ಕ್ಯಾಂಪ್ ಹಾಕಿರ್ತಾರೆ, ಬೇರೆ ಊರುಗಳಲ್ಲಿ ಬೇರೆ ಕಡೆ ಏರಿಯಾಗಳಲ್ಲಿ ಕ್ಯಾಂಪ್ ಹಾಕಿರ್ತಾರಲ್ಲ, ಅಲ್ಲೆಲ್ಲ ಕ್ಯಾಂಪ್ ಹಾಕ್ಬಿಟ್ಟು ಅವ್ರವ್ರದ್ದು ಅಂತ ಒಂದು ಟ್ರಸ್ಟ್ ಇರುತ್ತೆ. ಆ ಟ್ರಸ್ಟ್ ಹತ್ರ ಕರೆಸ್ಕೊಂಡು ಅಲ್ಲಿಂದ ಅವರೇ ಗಾಡಿ ಮಾಡಿ ಇಲ್ಲಿ ಕರ್ಕೊಬರ್ತಾರೆ. TT ಮಾಡಿ ಇಲ್ಲಿ ಕರ್ಕೊಬಂದು ಇಲ್ಲಿ ಸರ್ಜರಿ ಮಾಡಿ ಮತ್ತು ನಂತರ ಅವರು ಎಲ್ಲಿ ಟ್ರಸ್ಟ್ ಇರುತ್ತೋ ಅಲ್ಲೇ ರಿಟರ್ನ್ ಕರ್ಕೊಂಡೋಗಿ ಬಿಡ್ತಾರೆ. ಅಂದರೆ ಕ್ಯಾಂಪ್ ಹಾಕಿರೋರ್ಗೆ ಮಾತ್ರ ಆ ಥರ. ನೀವು ನಮಗೆ ಕ್ಯಾಂಪ್ ಹಾಕಿರೋದು ಗೊತ್ತಾಗೋದಿಲ್ಲ, ಇವಾಗ ನಮ್ಮ ಕಣ್ಣು ಆಪ್ರೇಷನ್ ಮಾಡ್ಬೇಕಂದ್ರೆ ನೀವು ಡೈರೆಕ್ಟಾಗಿ ಬಂದು ಇಲ್ಲಿ ವಿಠಲ್ ದೃಷ್ಟಿ ಕೇಂದ್ರ ಅಂತ ಇದೆ, ಇಲ್ಲಿ ಬಂದು ಡೈರೆಕ್ಟಾಗಿ ನೀವು ಇಲ್ಲಿ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡು ಹೋಗ್ಬೋದು, ತೊಂದರೆ ಇಲ್ಲ. ಇಲ್ಲ ಕ್ಯಾಂಪ್ ಮುಖಾಂತರನಾದರೂ ಬರ್ಬೋದು. ಕ್ಯಾಂಪ್ ಇಲ್ಲ, ಕ್ಯಾಂಪು ನಂಬರೇ ನಿಮಗೆ ಬೇಕಂದರೆ ನನ್ನ ನಂಬರ್ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಆ ನಂಬರ್ ನೋಡ್ಕೊಳ್ಳಿ, ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಕ್ಯಾಂಪ್ ಎಲ್ಲಿ ಯಾವತ್ತಿನ ದಿನ ಹಾಕ್ತಾರೆ ಅಂತ ಕೇಳಿ ಅವ್ರು ಹೇಳ್ತಾರೆ. ಆಗ ಅಲ್ಲಿಗೆ ಹೋಗಿ ಅಲ್ಲಿ ಚೆಕ್ ಮಾಡಿಸ್ಕೊಂಡು ಅದ್ರ ಮುಖಾಂತರನಾದರೂ ಬನ್ನಿ. ಆದರೆ ಕಣ್ಣು ಬಹಳ ಮುಖ್ಯ ಅಲ್ವಾ, ಒಬ್ಬ ಮನುಷ್ಯನಿಗೆ ಬದುಕಿರೋವ್ರಿಗೂ ಬಹಳ ಮುಖ್ಯ, ಆದರೆ ಸತ್ತ ಮೇಲೂ ಬಹಳ ಮುಖ್ಯ ಅದು. ಯಾಕೆಂದರೆ ಬದುಕಿರೋವ್ರಿಗೂ ನಮ್ಗೆ ಉಪಯೋಗ, ಸತ್ತ ಮೇಲೆ ಇನ್ನೊಬ್ರಿಗೆ ಉಪಯೋಗ ಅಂಥ ಕಣ್ಣು ಚೆನ್ನಾಗಿರಬೇಕು. ಅದಕ್ಕೆ ಎಲ್ಲರಿಗೂ ಹೇಳ್ತೀನಿ, ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.